ಹಲೋ ಮಕ್ಕಳೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಹಾಗೂ ಕರ್ನಾಟಕದಲ್ಲಿ ಓದ್ತಿರುವ ಎಲ್ಲ ಮಕ್ಕಳಿಗೂ ಫಿಸಿಕ್ಸ್ ಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋನಲ್ಲಿ ಆಸ್ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್, ಓಕೆ, ಸೊ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದ ಡಿರೈವೇಷನ್ ಫಾರ್ ದ ಮಿರರ್ ಈಕ್ವೇಷನ್. ಓಕೆ, ಸೊ ಮಿರರ್ ಈಕ್ವೇಷನ್ನ ಡಿರೈವೇಷನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಡಿರೈವೇಷನ್ಗೆ ಬೇಕಾಗಿರುವಂತಹ ಕೆಲವು ಬೇಸಿಕ್ಸ್ ನಿಮಗೆ ಬೇಕಾಗಿರುತ್ತೆ, ಸೊ ಅಥವಾ ಗೊತ್ತಿರಬೇಕಾಗಿರುತ್ತೆ. ಸೊ ಆ ಬೇಸಿಕ್ಸ್ ಯಾವುದು ಅಂತ ಹೇಳಿದ್ರೆ, ಒನ್ ಈಸ್ ದ ಕಾನ್ಸೆಪ್ಟ್ ಆಫ್ ಲಾಸ್ ಆಫ್ ರಿಫ್ಲೆಕ್ಷನ್, ಜೊತೆಗೆ ಸೈನ್ ಕನ್ವೆನ್ಷನ್ ಫಾರ್ ಸ್ಪೆರಿಕಲ್ ಮಿರರ್ಸ್. ಈ ಎರಡು ಟಾಪಿಕ್ಕು ನಿಮಗೆ ಈ ಡಿರೈವೇಷನ್ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಗಿ ತಿಳ್ಕೊಂಡಿರಬೇಕಾಗುತ್ತೆ. ಸೊ ಅಕಸ್ಮಾತ್ ಆ ಟಾಪಿಕ್ಸ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಮ್ಮ ಚಾನಲ್ನಲ್ಲಿ ಗ್ರೇಡ್ 10 ಅಂದರೆ 10th ಸ್ಟ್ಯಾಂಡರ್ಡ್ಗೆ ಈ ಒಂದು ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಚಾಪ್ಟರ್ ಇದೆ. ಸೊ ಆ ಟಾಪಿಕ್ ಅಂಡರು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಕ್ಲಿಯರ್ ಆಗಿ ಆ ಒಂದು ಬೇಸಿಕ್ ಟಾಪಿಕ್ಸ್ ಕೂಡ ಸಿಗುತ್ತೆ. ಓಕೆ, ಎಸ್. ಸೊ let's start today's class, that is the derivation of a mirror equation. So before starting the class, okay, so if you are new to the channel, please subscribe the channel and support the channel. Okay, so yes, next ನಾವು ಡಿರೈವೇಷನಿಗೆ ಬಂದರೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಫಸ್ಟು ಎಕ್ಸ್ಪ್ಲನೇಷನ್, ಬೇಸಿಕ್ ಥಿಯರಿ ಎಕ್ಸ್ಪ್ಲನೇಷನ್ ಏನು. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಕ್ವಶನ್ 5 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಡಯಾಗ್ರಾಮ್ ಪ್ರಾಪರಾಗಿ ಬರೀಬೇಕು. ಡಯಾಗ್ರಾಮ್ ತಕ್ಕಂಗೆ ಥಿಯರಿನ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲನೇಷನ್ ಅಂತ ಹೇಳಿದ್ರೆ ಬೈ ಹ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಏನು ಡಯಾಗ್ರಾಮ್ ಬರೀತೀರಾ ಅದೇ ಸೆಂಟೆನ್ಸ್ ವೈಸು ಬರೋದ್ರಾಯ್ತು ಅಷ್ಟೇ. ಓಕೆ, ಸೊ ಹಿಯರ್ ಈ ಡಯಾಗ್ರಾಮ್ನ ನೀವು ಪ್ರಾಪರ್ ಆಗಿ ತಿಳ್ಕೊಂಡಿರಬೇಕು ಮತ್ತು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಹಿಯರ್ ಯು ಕ್ಯಾನ್ ಸೇ ಎಕ್ಸ್ ವೈ ಅನ್ನೋದು ದಿಸ್ ಇಸ್ ಎ ಕಾನ್ಕೇವ್ ಮಿರರ್. ಓಕೆ, ಆ್ಯಂಡ್ ದೆನ್ ಎ ಬಿ ಅನ್ನೋದು ಆಬ್ಜೆಕ್ಟು, ಎ ಡ್ಯಾಶ್ ಬಿ ಡ್ಯಾಶ್ ಅನ್ನೋದು ಇಮೇಜ್. ಓಕೆ, ಆ್ಯಂಡ್ ಪಿ ಸಿ ಅನ್ನೋದು ದಟ್ ಈಸ್ ರೇಡಿಯಸ್ ಆಫ್ ಕರ್ವೇಚರು, ಪಿ ಎಫ್ ಅನ್ನೋದು ಫೋಕಲ್ ಲೆಂತ್. ಸೊ ಇದಿಷ್ಟನ್ನ ಮತ್ತೆ ಇಲ್ಲಿ ಸೆಂಟೆನ್ಸ್ ವೈಸ್ ಬರ್ದಿದ್ದೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಓಕೆ, ಎಸ್. ಸೊ ಸೈನ್ ಕನ್ವೆನ್ಷನ್ನು ಕೂಡ ನಾನು ನೆಕ್ಸ್ಟ್ ಡಿರೈವ್ ಮಾಡುವಂತಹ ಟೈಮಲ್ಲಿ ಅದಕ್ಕೆ ಬೇಕಾಗಿ ಅವಶ್ಯಕತೆ ಇರುವಂಥ ಸೈನ್ ಕನ್ವೆನ್ಷನ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಏನಾಗ್ತದೆ, ಇಲ್ಲೊಂದು ಆಬ್ಜೆಕ್ಟ್ ಇಟ್ಟಿದ್ದೀವಿ ವಿಚ್ ಇಸ್ ಬಿಯಾಂಡ್ ಸಿ. ಆಬ್ಜೆಕ್ಟ್ ಇಂದ 2 ಇನ್ಸಿಡೆಂಟ್ ರೇಸ್ ತಗೊಂಡಿದ್ದೀನಿ. ಒನ್ ಈಸ್ ಪ್ಯಾರಲಲ್, ಅನದರ್ ಒನ್ ಈಸ್ ವಿಚ್ ಇಸ್ ಪಾಸಿಂಗ್ ಥ್ರೂ ವಾಟ್ ಪೋಲ್. ಆಯ್ತಾ? ಸೊ ಪೋಲ್ ಮೇಲೆ ಇನ್ಸಿಡೆಂಟ್ ಆದಮೇಲೆ ಅಕಾರ್ಡಿಂಗ್ ಟು ಲಾಸ್ ಆಫ್ ರಿಫ್ಲೆಕ್ಷನ್ ಏನಾಗುತ್ತೆ, ಮತ್ತೆ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಆ್ಯಂಡ್ ಅವೆರಡೂ ಕೂಡ ಈ ಒಂದು ಜಾಗದಲ್ಲಿ ಮೀಟ್ ಆಗ್ತದೆ. ಸೊ ಎಲ್ಲಿ ಇಂಟರ್ಸೆಕ್ಷನ್ ಆಗುತ್ತೆ ರಿಫ್ಲೆಕ್ಟೆಡ್ ರೇಸು, ಆ ಜಾಗದಲ್ಲಿ ಏನು ಫಾರ್ಮ್ ಆಗುತ್ತೆ, ಇಮೇಜ್ ಫಾರ್ಮ್ ಆಗುತ್ತೆ. ದಿಸ್ ಇಸ್ ವಾಟ್ ದ ಬೇಸಿಕ್ ಥಿಯರಿ ಆ್ಯಂಡ್ ವಿ ಹ್ಯಾವ್ ದ ಅದಕ್ಕೆ ಬೇಕಾಗಿರುವಂತಹ ಟರ್ಮಿನಾಲಜೀಸ್ ಕೂಡ ಕೊಟ್ಟಿದ್ದೀನಿ. ಓಕೆ, ನಾವು ಲೆಟ್ ಅಸ್ ಡಿರೈವ್ ದ ಈಕ್ವೇಷನ್. ಸಿ ಹಿಯರ್, ಡಿರೈವೇಷನ್ ಅಂದರೆ ಮ್ಯಾಕ್ಸಿಮಮ್ ಇದರಲ್ಲಿರೋದೆ ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ಲಿ. ಆಯಿತಾ? ಜಿಯೋಮೆಟ್ರಿ ಟಾಪಿಕ್ ಏನಿದೆ ನೀವು ಕಲ್ತಿದ್ರಲ್ಲ, ಟ್ರಯಾಂಗಲ್ಸು, ಸಿಮಿಲಾರಿಟಿ, ಕಾಂಗ್ರುಯೆನ್ಸಿ, ಆ ಟಾಪಿಕ್ ಇಲ್ಲಿಗೆ ಅಪ್ಲೈ ಮಾಡೋದು. ಸೊ ಇಲ್ಲಿಗೆ 2 ಟ್ರಯಾಂಗಲ್ ನೋಡ್ತೀನಿ ನಾನು. ಟ್ರಯಾಂಗಲ್ ಇಲ್ಲಿ ಬರೆಯುವಾಗ ಯು ಜಸ್ಟ್ ಅಬ್ಸರ್ವ್ ಆನ್ ದ ಸ್ಕ್ರೀನ್. ಓಕೆ, ಟ್ರಯಾಂಗಲ್ ಎಲ್ಲೆಲ್ಲಿದೆ ಅಂತ ಜಸ್ಟ್ ಅಬ್ಸರ್ವ್ ಮಾಡಿ ಹಾಗೆ. ಓಕೆ, ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಐ ವಿಲ್ ಟೇಕ್ 2 ಟ್ರಯಾಂಗಲ್ಸ್. ಓಕೆ, ಸೊ ದಟ್ ಈಸ್ ಎ ಬಿ ಆ್ಯಂಡ್ ಪಿ. ಓಕೆ, ಸೊ ಇನ್ ಟ್ರಯಾಂಗಲ್ ಎ ಬಿ ಪಿ. ಓಕೆ, ಆ್ಯಂಡ್ ಟ್ರಯಾಂಗಲ್ ನೋಡಿ, ಎ ಬಿ ಪಿ ತೊಗೊಂಡಿದ್ದೀನಿ. ಅದೇ ರೀತಿ ಎ ಡ್ಯಾಶ್ ಬಿ ಡ್ಯಾಶ್ ಪಿ. ಓಕೆ, ಸೊ ಎ ಡ್ಯಾಶ್ ಬಿ ಡ್ಯಾಶ್ ಪಿ. ಆಯಿತಾ? ಸೊ ಈ 2 ಟ್ರಯಾಂಗಲ್ ತೊಗೊಂಡ್ರೆ ಯು ಕ್ಯಾನ್ ಅಬ್ಸರ್ವ್ ದೇರ್. ಓಕೆ, ಸೊ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು, ಓಕೆ, ಸೊ ಆ್ಯಂಗಲ್ ಬಿ ಡ್ಯಾಶ್, ವಾಟ್ ಈಸ್ ದಿಸ್ ವಿಲ್ ಬಿ ಈಕ್ವಲ್ ಟು 90 ಡಿಗ್ರಿ. ಆಯಿತಾ? ಯಾಕಂದರೆ ಹಾರಿಜಾಂಟಲಿಗೆ ಅದೇನಾಗಿದೆ, ವರ್ಟಿಕಲ್ ಆಗಿದೆ. ಸೊ ಹಾಗಾಗಿ 90 ಡಿಗ್ರಿ. ನೆಕ್ಸ್ಟ್ ಅದೇ ರೀತಿ ಸಿ ಹಿಯರ್, ಆ್ಯಂಗಲ್ ಎ ಪಿ ಆ್ಯಂಡ್ ಬಿ, ಎ ಪಿ ಬಿ. ಓಕೆ, ಸೊ ವಿಚ್ ವಿಲ್ ಬಿ ಈಕ್ವಲ್ ಟು ಎ ಡ್ಯಾಶ್ ಪಿ ಬಿ ಡ್ಯಾಶ್. ಆಯಿತಾ? ಸಿ ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಹಿಯರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅನ್ನೋ ಟಾಪಿಕ್ ಏನೋ, ದಟ್ ಮೀನ್ಸ್ ಲಾಸ್ ಆಫ್ ರಿಫ್ಲೆಕ್ಷನ್ ಇನ್ಕ್ಲೂಡ್ ಆಗುತ್ತೆ. ಸಿ ಹಿಯರ್ ಈ ಜಾಗದಲ್ಲಿ, ಹಿಯರ್ ಯು ಕ್ಯಾನ್ ಸೇ ಐ ಯೂಸ್ ದ ಡಿಫ್ರೆಂಟ್ ಕಲರ್. ಓಕೆ, ಸೊ ಈ ಆ್ಯಂಗಲ್, say for example this angle and this angle, these two are equal. This will be what, angle of incidence, and this will be what, angle of reflection. Aita? So next, okay, so here what is this is AA similarity criteria. Okay, so just recall from your 10th standard, AA similarity criteria ಏನು ಹೇಳುತ್ತೆ, so when 2 corresponding angles are equal, the remaining third angle will also equal, which gives us the similarity criteria. So that will makes, okay, so by AA similarity criteria, okay, so that will make these 2 triangles, triangle APB, similar to triangle A dash B dash P. ಓಕೆ, ಸೊ ಯಾವಾಗ 2 ಟ್ರಯಾಂಗಲ್ಸ್ ಸಿಮಿಲರ್ ಆಗುತ್ತೋ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿರುತ್ತೆ, ಜೊತೆಗೆ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗುತ್ತೆ, ಪ್ರಪೋರ್ಷನಲ್ ಆಗುತ್ತೆ. ಈಗ ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವ್ದು ತಗೋಬೇಕು, ಸಿ ಹಿಯರ್ ಎ ಬಿ ಅನ್ನೋದು ಒಂದು ಏನಾಗುತ್ತೆ, ಸೊ ಎ ಬಿ ಅನ್ನೋದೊಂದು ಸೈಡ್ ಆಗುತ್ತೆ ಟ್ರಯಾಂಗಲಲ್ಲಿ, ಅದು ಕರೆಸ್ಪಾಂಡಿಂಗ್ ಸೈಡು ಎ ಡ್ಯಾಶ್ ಬಿ ಡ್ಯಾಶ್.
ನೆಕ್ಸ್ಟ್ ಅದೇ ರೀತಿ ಪಿ ಬಿ ಅನ್ನೋದು ಒಂದು ಸೈಡ್ ಆಗುತ್ತೆ, ಅದಕ್ಕೆ ಕರೆಸ್ಪಾಂಡಿಂಗ್ ಸೈಡು ಪಿ ಬಿ ಡ್ಯಾಶ್. ಓಕೆ, ಸೊ ಕರೆಸ್ಪಾಂಡಿಂಗ್ ಸೈಡನ್ನ ನಾವೀಗ ಏನು ಬರೀಬೇಕು, ಪ್ರಪೋರ್ಷನಲ್ ಅಲ್ಲಿ ಬರೀಬೇಕು. ಸೊ ಐ ವಿಲ್ ಟೇಕ್ ಫಸ್ಟ್ ಟ್ರಯಾಂಗಲ್ ಯಾವುದು, ಎ ಬಿ ಡಿವೈಡೆಡ್ ಬೈ ಎ ಡ್ಯಾಶ್ ಬಿ ಡ್ಯಾಶ್ will be equal to AB divided by A dash B dash will be equal to, see there, ಅದೇ ರೀತಿ PB ಈಗ ನ್ಯೂಮರೇಟರಲ್ಲಿ ಫಸ್ಟ್ ಟ್ರಯಾಂಗಲ್ ಯಾವ್ದು ಬರ್ದಿರ್ತೀವೋ ಅದೇ ಥ್ರೂ ಔಟ್ ದ ಏನು ಪ್ರಪೋರ್ಷನಲಿಟಿ ಎಕ್ಸ್ಪ್ಲೈನ್ ಮಾಡುವಾಗ ಅಲ್ಲೂ ಕೂಡ ನೀವೇನು ಬರೀಬೇಕು ನ್ಯೂಮರೇಟರಲ್ಲಿ. ಓಕೆ, ಸೊ ದ ಸೇಮ್ ಸೈಡ್ ಯು ಹ್ಯಾವ್ ಟು ರೈಟ್. ದಟ್ ಮೀನ್ಸ್ ನೋಡಿ, ಎ ಬಿ ಅಂದರೆ ಟ್ರಯಾಂಗಲ್ ಎ ಬಿ ಪಿದು ನ್ಯೂಮರೇಟರ್ ಬರೋದ್ರೆ ನೆಕ್ಸ್ಟು ಕೂಡ ಅದೇ ಟ್ರಯಾಂಗಲ್ದು ಬರೀಬೇಕು. ಕೆಳಗಡೆ ಟ್ರಯಾಂಗಲ್ ಅಂದರೆ ಬೇರೆ ಟ್ರಯಾಂಗಲ್ ಬರೆದ್ರೆ ನಿಮಗೆ ಈಕ್ವೇಷನ್ ಸರಿಯಾಗಿ ಬರೋಲ್ಲ. ಓಕೆ, ಸೊ ಅದೇ ರೀತಿ ಪಿ ಬಿ ಆಯಿತು. ಪಿ ಬಿ ಕರೆಸ್ಪಾಂಡಿಂಗ್ ಸೈಡ್ ಯಾವುದು, ಪಿ ಬಿ ಡ್ಯಾಶ್ ಆಯಿತಾ. ಸೊ ನಾವು ಲೆಟ್ ಮಿ ಟೇಕ್ ದಿಸ್ ಆಸ್ ಈಕ್ವೇಷನ್ 1, ದಿಸ್ ಆಸ್ ಈಕ್ವೇಷನ್ 1. ಸೊ ಜಸ್ಟ್ ಐ ವಿಲ್ ಮೇಕ್ ಇಟ್ ಲಿಟಲ್ ಬಿಟ್ ಸ್ಮಾಲರ್, ಯಾಕಂದರೆ ಕಂಪ್ಲೀಟ್ ಎಸ್. ಸೊ ಕಂಪ್ಲೀಟ್ ಇದನ್ನು ಒಂದೇ ಒಂದು ಹೋಲ್ ಸ್ಕ್ರೀನ್ನಲ್ಲಿ ಬರೆಯೋದಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಮತ್ತೆ ನೆಕ್ಸ್ಟ್ ಸ್ಕ್ರೀನ್ಸಿಗೆ ಹೋದರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಓಕೆ, ಎಸ್. ಸೊ ಅದೇ ರೀತಿ ನೆಕ್ಸ್ಟ್ ಏನಾಗುತ್ತೆ, ಇದು ಒಂದು ಟ್ರಯಾಂಗಲ್ ಆಯಿತು. ಓಕೆ, ಸೊ ಐ ವಿಲ್ ಗೋ ಫಾರ್ ಅನದರ್ ಟ್ರಯಾಂಗಲ್ ನಾವು, ಅನದರ್ ಸೆಟ್ ಆಫ್ ಟ್ರಯಾಂಗಲ್ಸ್. ಯಾವ್ಯಾವುದು ಅಂತ ಹೇಳಿದ್ರೆ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಹಿಯರ್ ಸಿ ಹಿಯರ್, ಈ ಒಂದು ಸಣ್ಣ ಒಂದು ಟ್ರಯಾಂಗಲ್, ದಟ್ ಮೀನ್ಸ್ ಎ ಡ್ಯಾಶ್ ಬಿ ಡ್ಯಾಶ್ ಎಫ್, ದಟ್ ಮೀನ್ಸ್ ಇಮೇಜಿಂದ ಬಂದಿರುವಂತಹ ಟ್ರಯಾಂಗಲ್. ಇನ್ ಟ್ರಯಾಂಗಲ್ ಎ ಡ್ಯಾಶ್ ಬಿ ಡ್ಯಾಶ್ ಎಫ್ ಆ್ಯಂಡ್ ಟ್ರಯಾಂಗಲ್ ಯಾವ್ದು ತಗೊಳ್ಳೋಣ ಈಗ, ಅದಕ್ಕೆ ಆಪೋಸಿಟ್, ವರ್ಟಿಕಲಿ ಆಪೋಸಿಟ್ ಟ್ರಯಾಂಗಲ್ ಎಮ್ ಎಫ್ ಪಿ ಆರ್ ಎಮ್ ಪಿ ಎಫ್. ಇಲ್ಲಿ ಸಿಮೆಟ್ರಿ ಅಂದರೆ ಈ ಕಂಪ್ಲೀಟ್ ಹೋಲ್ ಡಯಾಗ್ರಾಮ್ ಆ್ಯಕ್ಚುಯಲ್ ಆಗಿ ಮಿರರ್ನ ನೀವು ಕನ್ಸಿಡರ್ ಮಾಡಿದ್ರೆ ಆ ಮಿರರ್ ತುಂಬ ಹಿಂಗೆ ನಾವು ಬರೆಯೋ ರೀತಿ ಬೆಂಡ್ ಆಗಿರಲ್ಲ. ಓಕೆ, ಸೊ ಆದಷ್ಟು ಪ್ಲೇನ್ ಮಿರರ್ಗೆ ಸ್ವಲ್ಪ ಕರ್ವ್ಡ್ ಆಗಿರುತ್ತೆ. ಸೊ ಅವಾಗ ಏನಾಯಿತು, ಎಮ್ ಪಿನ ನಾವೇನಂತ ಕನ್ಸಿಡರ್ ಮಾಡ್ಬೋದು, ಸ್ಟ್ರೈಟ್ ಲೈನ್ ಅಂತ ಕನ್ಸಿಡರ್ ಮಾಡ್ಬೋದು. ಅದನ್ನು ಪ್ರೀವಿಯಸ್ಲಿ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಿ ಹಿಯರ್, ಎಮ್ ಪಿ ವಿಲ್ ಬಿ ಈಕ್ವಲ್ ಟು ಎ ಬಿ ಅಂತೇಳಿ. ದಟ್ ಮೀನ್ಸ್ ಇಲ್ಲಿಂದ ಇಲ್ಲಿಗೆ ಲೈನ್ ಏನು ಬಂದಿದೆ ಅದನ್ನು ಈ ಒಂದು ಲೈನು ಈ ಪಿಗೆ ಕೋಇನ್ಸೈಡ್ ಆಗುತ್ತೆ ಅಂತ ಕನ್ಸಿಡರ್ ಮಾಡ್ತೀವಿ. ಜೊತೆಗೆ ಎಮ್ ಪಿ ವಿಲ್ ಬಿ ಈಕ್ವಲ್ ಟು ದ ಹೈಟ್ ಆಫ್ ದ ಆಬ್ಜೆಕ್ಟ್. ಸೊ ಹಾಗಾಗಿ ವಿ ಕ್ಯಾನ್ ಕನ್ಸಿಡರ್ ಎಮ್ ಪಿ ಎಫ್ ಆಸ್ ಎ ಟ್ರಯಾಂಗಲ್. ಓಕೆ, ಸೊ ಇದಿಷ್ಟು ಗೊತ್ತಾದರೆ ಒಂದು ಜಸ್ಟ್ ಹಿಟ್ ದ ಲೈಕ್ ಬಟನ್ ಸೊ ದಟ್ ಓಕೆ, ಸೊ ಎಸ್ ಆರ್ ವಿ ಅಂಡರ್ಸ್ಟುಡ್ ದಟ್ ಈಸ್ ಅ ಟ್ರಯಾಂಗಲ್ ಅಂತ ಅರ್ಥ ಆಯಿತು. ಆ್ಯಂಡ್ ಇಲ್ಲಿವರೆಗೂ ಅರ್ಥ ಆಯಿತು ಅನ್ನೋದಕ್ಕೆ ಜಸ್ಟ್ ಒಂದು ಲೈಕ್ ಬಟನ್ ಹಿಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಓಕೆ, 2 ಟ್ರಯಾಂಗಲ್ ತೊಗೊಂಡಿದ್ದೀನಿ. ಈಗ 2 ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡ್ಕೊಳ್ಳೋಣ. ಓಕೆ, ಸೊ ಹಿಯರ್ ಆಲ್ಸೋ ಟ್ರಯಾಂಗಲ್. ಸೊ ಹೇಗೆ ಪ್ರೂವ್ ಮಾಡ್ಕೋಬೋದು, ಯಾವ್ಯಾವ ಟ್ರಯಾಂಗಲ್, ಸಿ ಹಿಯರ್, ದಿಸ್ ಈಸ್ ಎ ಡ್ಯಾಶ್. ಓಕೆ, ಈ ರೀತಿ ಇದೆ. ಬಿ ಡ್ಯಾಶ್, ಎ ಡ್ಯಾಶ್, ಇದೇನಿದು ಎಫ್. ಅದೇ ರೀತಿ ಇನ್ನೊಂದು ಟ್ರಯಾಂಗಲ್ ಈ ರೀತಿ ಇದೆ. ದಿಸ್ ಈಸ್ ಎಫ್ ಪಿ ಎಮ್ ಆಯಿತಾ. ಸೊ ಈ ಆ್ಯಂಗಲ್ ಈಕ್ವಲ್, ಯಾಕೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ದಟ್ ಮೀನ್ಸ್ ಬಿ ಡ್ಯಾಶ್ ಎಫ್ ಎ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು ಎಮ್ ಎಫ್ ಪಿ. ಓಕೆ, ಸೊ ವೈ, ಬಿಕಾಸ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ನೆಕ್ಸ್ಟ್ ಅದೇ ರೀತಿ ಎಫ್ ಬಿ ಡ್ಯಾಶ್ ಎ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು ಎಫ್ ಪಿ ಎಮ್. ಯಾಕೆ ಅಂತ ಹೇಳಿದ್ರೆ ವಿಚ್ ವಿಲ್ ಬಿ ಈಕ್ವಲ್ ಟು 90 ಡಿಗ್ರಿ. ಓಕೆ, ಸೊ ಈ ಆ್ಯಂಗಲ್ 90 ಡಿಗ್ರಿ. ಕ್ಲಿಯರ್? ಎಸ್. ಸೊ ಅದೇ ರೀತಿ ಒನ್ಸ್ ಅಗೈನ್ ಬೈ ಎ ಸಿಮಿಲಾರಿಟಿ ಕ್ರೈಟೀರಿಯಾ, ಟ್ರಯಾಂಗಲ್ ಎ ಡ್ಯಾಶ್ ಬಿ ಡ್ಯಾಶ್ ಎಫ್ ವಿಲ್ ಬಿ ಸಿಮಿಲರ್ ಟು ಟ್ರಯಾಂಗಲ್ ಎಫ್ ಎಮ್ ಪಿ ಎಫ್ ಅಲ್ವಾ, ಎಮ್ ಪಿ ಎಫ್. ಸೊ ಹಾಗಾಗಿ ಈಗ ಕರೆಸ್ಪಾಂಡಿಂಗ್ ಸೈಡ್ಸ್ ನೋಡಬೇಕು. ಫಸ್ಟ್ ಕರೆಸ್ಪಾಂಡಿಂಗ್ ಸೈಡ್ಸು ಎ ಡ್ಯಾಶ್ ಬಿ ಡ್ಯಾಶ್ ಎಫ್ ಇಂದ ನೋಡೋಣ. ನಾನು ಯಾವ್ದು ತೊಗೊಳ್ತೀನಿ ಅಂದರೆ ಎಫ್ ಬಿ ಅನ್ನೋದನ್ನ ತೊಗೊಳ್ತೀನಿ. ಫಸ್ಟ್ ಕರೆಸ್ಪಾಂಡಿಂಗ್ ಸೈಡು ಎಫ್ ಬಿ. ಓಕೆ, ಸೊ ಇಲ್ಲಿ ಎಲ್ ಎಚ್ ಎಸ್ ಇದೆ ಅಲ್ವಾ. ಓಕೆ, ಸೊ ಫಸ್ಟು ನಾನೇನು ತೊಗೊಳ್ತೀನಿ ಅಂತ ಹೇಳಿದ್ರೆ ಸಿ ಹಿಯರ್, ಓಕೆ, ಎ ಡ್ಯಾಶ್ ಬಿ ಡ್ಯಾಶ್ನೇ ತೊಗೊಳ್ತೀನಿ. ಓಕೆ, ಸೊ ಎ ಡ್ಯಾಶ್ ಬಿ ಡ್ಯಾಶ್. ಸೊ ಎ ಡ್ಯಾಶ್ ಬಿ ಡ್ಯಾಶಿಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದಾಗುತ್ತೆ, ಎಮ್ ಪಿ ಆಗುತ್ತೆ. ಎಮ್ ಪಿ ದಟ್ ವಿಲ್ ಬಿ ಈಕ್ವಲ್ ಟು, ನೆಕ್ಸ್ಟ್ ಒನ್ ಮೋರ್ ಕರೆಸ್ಪಾಂಡಿಂಗ್ ಸೈಡ್ ಯಾವ್ದು ತೊಗೊಳ್ತೀನಿ, ಎಫ್ ಬಿ ಡ್ಯಾಶ್. ಕರೆಸ್ಪಾಂಡಿಂಗ್ ಸೈಡ್ ಯಾವುದಾಗುತ್ತೆ ಅದಕ್ಕೆ, ಪಿ ಎಫ್ ಆಗುತ್ತೆ. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್. ಸೊ ಇಲ್ಲೂ ಅಷ್ಟೇ ಎ ಡ್ಯಾಶ್ ಬಿ ಡ್ಯಾಶ್ ನಾನು ಮರ್ತ್ಬಿಟ್ಟಿದೆ. ಓಕೆ, ಸೊ ನಾನೀಗ ಏನು ಮಾಡ್ತೀನಿ, ವಾಟ್ ಐ ವಿಲ್ ಡೂ ಇಸ್ ಇನ್ಸ್ಟೆಡ್ ಆಫ್ ರೈಟಿಂಗ್ PM, I will write AB. Why? Because from here we can say that MP will be equal to AB. So hagagi here I will write A dash B dash divided by AB, which will be equal to F B dash divided by PF. Okay, so let me make it smaller.
ಎಸ್. ಸೊ ನಾವು ಹಿಯರ್ ಐ ವಿಲ್ ಟೇಕ್ ದಿಸ್ ಆಸ್ ಈಕ್ವೇಷನ್ 2. ಈಗ ಈಕ್ವೇಷನ್ 1 ಸ್ವಲ್ಪ ರಿಅರೇಂಜ್ ಮಾಡ್ಕೊಳ್ತೀನಿ. ಹೇಗೆ ರಿಅರೇಂಜ್ ಮಾಡ್ತೀನಿ ಅಂದರೆ, ಐ ವಿಲ್ ಟೇಕ್ ದ ರೆಸಿಪ್ರೋಕಲ್ ತಗೊಂಡ್ರೆ ಎ ಡ್ಯಾಶ್ ಬಿ ಡ್ಯಾಶ್ ಡಿವೈಡೆಡ್ ಬೈ ಎ ಬಿ which will be equal to pb dash divided by pb. Okay, so I'll take this as equation 1. Here you can clearly observe from equation 1 and 2 nodi LHS same ide, so hence RHS will also become same. See here, from equation 1 and 2, okay, so LHS are the same nodi, a dash b dash divided by ab, a dash b dash divided by ab. So ಹಾಗಾಗಿ RHS ಏನಾಗುತ್ತೆ ಅದು ಕೂಡ ಸೇಮ್ ಆಗುತ್ತೆ. pb dash divided by pb will be equal to fb dash divided by f, pf or fp, pf. ಓಕೆ, ಇಷ್ಟು ಅರ್ಥ ಆಯ್ತಾ? ಇಲ್ಲಿವರೆಗೂ ಕ್ಲಿಯರ್ ಆಗಿದೆಯಾ? ಓಕೆ, ಅಪ್ ಟು ಹಿಯರ್. ಎಸ್. ನೌ ಲೆಟ್ ಅಸ್ ಇನ್ಕ್ಲೂಡ್ ದ ಟರ್ಮ್ಸ್ ಅಂತ ಹೇಳಿದ್ರೆ ಇನ್ ಟರ್ಮ್ಸ್ ಆಫ್ ಯು ವಿ ಎಫ್ ಅಲ್ಲಿ ನಾವು ಬರಿತಾ ಹೋಗೋಣ ಬೈ ಇನ್ಕ್ಲೂಡಿಂಗ್ ದ ಸೈನ್ ಕನ್ವೆನ್ಷನ್. ಸೈನ್ ಕನ್ವೆನ್ಷನ್ ಹೇಳೋದು ಇಷ್ಟೇ, ಎಲ್ಲ ಹಾರಿಜಾಂಟಲ್ ಡಿಸ್ಟೆನ್ಸಸ್ ಬಗ್ಗೆ ಹೇಳುತ್ತೆ. ಸೊ ಹಾಗಾಗಿ ಸೈನ್ ಕನ್ವೆನ್ಷನ್ ತುಂಬ ಸಿಂಪಲ್ಲು. ಯಾವಾಗಲೂ ನೀವು ಇನ್ಸಿಡೆಂಟ್ ರೇನ ಡೈರೆಕ್ಷನ್ ನೋಡ್ಕೋಬೇಕು. ನೋಡಿ, ಇನ್ಸಿಡೆಂಟ್ ರೇ ಡೈರೆಕ್ಷನ್ ಹೇಗಿದೆ, ಹೀಗಿದೆ. ಎಲ್ಲ ಒಂದು ಮೆಜರ್ಮೆಂಟ್ಸ್, ದಟ್ ಮೀನ್ಸ್ ಹಾರಿಜಾಂಟಲ್ ಮೆಜರ್ಮೆಂಟ್ಸ್, ಎಕ್ಸ್ ಆಕ್ಸಿಸ್ ಅಲ್ಲಿ ಬರುವಂತಹ ಮೆಜರ್ಮೆಂಟ್ಸ್, ಸೇ ಫಾರ್ ಎಕ್ಸಾಂಪಲ್ ಫೋಕಲ್ ಲೆಂತ್, ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್, ರೇಡಿಯಸ್ ಆಫ್ ಕರ್ವೇಚರ್ ಎಲ್ಲದೂ ಕೂಡ ಎಕ್ಸ್ ಆಕ್ಸಿಸ್ ಅಲ್ಲಿ ಹಾರಿಜಾಂಟಲ್ ಡಿಸ್ಟೆನ್ಸಸ್ ಅಂತ ಕರಿತೀವಿ. ಅದನ್ನ ಎಲ್ಲಿಂದ ನಾವು ಮೆಜರ್ ಮಾಡ್ತೀವಿ, ವಾಟ್ ವಿಲ್ ಬಿ ದ ರೆಫರೆನ್ಸ್ ಪಾಯಿಂಟ್, ಅದೆಲ್ಲವೂ ಕೂಡ ಪೋಲ್ ರೆಫರೆನ್ಸ್ ಪಾಯಿಂಟ್ ಆಗುತ್ತೆ. ಪೋಲಿಂದ ನಾವು ಮೆಜರ್ ಮಾಡೋದಕ್ಕೆ ಹೋದ್ರೆ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ರೇಗೆ ನಾವು ಆಪೋಸಿಟ್ ಆಗಿ ಹೋಗ್ತೀವಾ, ಇನ್ ದ ಡೈರೆಕ್ಷನ್ ಹೋಗ್ತೀವಾ ಅಂತ ತಿಳ್ಕೊಬೇಕಷ್ಟೇ. ಸೇ ಫಾರ್ ಎಕ್ಸಾಂಪಲ್ ಇಮೇಜ್ ರೈಟ್ ಸೈಡಿಗೆ ಬಂತು ಅಂತ ಇಟ್ಕೊಳ್ಳಿ, ಅವಾಗ ಇಮೇಜ್ ಡಿಸ್ಟೆನ್ಸ್ ಹೇಗೆ, ಪೋಲಿಂದ ರೈಟ್ ಸೈಡಿಗೆ ಹೋಗ್ತಿದ್ವಿ, ಇನ್ ದ ಡೈರೆಕ್ಷನ್ ಆಗೋದು, ಹೌದಾ? ಸೊ ಈ ಕೇಸಲ್ಲಿ ಎಲ್ಲವೂ ಕೂಡ ಲೆಫ್ಟ್ ಸೈಡಲ್ಲಿ ಇದೆ. ಇನ್ ದ ಸೆನ್ಸ್ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ರೇಗೆ ಎಲ್ಲ ಡಿಸ್ಟೆನ್ಸ್, ಮೆಜರಿಂಗ್ ಡಿಸ್ಟೆನ್ಸಸ್ ಕೂಡ ಆಪೋಸಿಟ್ ಅಲ್ಲಿ ಬರ್ತಾ ಇದೆ. ಸೊ ಆಲ್ ದೀಸ್ ವ್ಯಾಲ್ಯೂಸ್ ವಿಲ್ ಬಿಕಮ್ ನೆಗೆಟಿವ್. ಯುನು ನೆಗೆಟಿವ್, ಎಫ್ ನೆಗೆಟಿವ್, ವಿ ನೆಗೆಟಿವ್ ಆ್ಯಂಡ್ ಆರು ಕೂಡ ನೆಗೆಟಿವ್ ಆಗುತ್ತೆ. ಇಷ್ಟೇ ಸೈನ್ ಕನ್ವೆನ್ಷನ್. ಆಮೇಲೆ ಅಬೋವ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಪಾಸಿಟಿವ್ ಇರುತ್ತೆ, ಸೇ ಫಾರ್ ಎಕ್ಸಾಂಪಲ್ ಹೈಟ್ ಆಫ್ ದ ಆಬ್ಜೆಕ್ಟ್. ಬಿಲೋ ದ ಪ್ರಿನ್ಸಿಪಲ್ ಆಕ್ಸಿಸ್ ನೆಗೆಟಿವ್ ಇರುತ್ತೆ, ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಹೈಟ್ ಆಫ್ ದ ಇಮೇಜ್. ಆಯ್ತಾ? ಸೊ ಇಷ್ಟು ಬೇಸಿಕ್ಸ್ ಸೈನ್ ಕನ್ವೆನ್ಷನ್ಸ್ ಗೊತ್ತಿದ್ರೆ ಸಾಕು. ಓಕೆ, ಎಸ್. ನಾವ್ ಲೆಟ್ ಅಸ್ ಅಪ್ಲೈ ದ ಟರ್ಮ್ಸ್ ಅನ್ನು ಅಪ್ಲೈ ಮಾಡೋಣ. ಓಕೆ, ಸಿ ಹಿಯರ್, ಪಿ ಬಿ ಡ್ಯಾಶ್ ಇಲ್ಲಿದೆ ನೋಡಿ. ಪಿ ಮತ್ತೆ ಬಿ ಡ್ಯಾಶ್ ಅಂದ್ರೆ ಏನು, ಇಟ್ ಈಸ್ ದ ವ್ಯಾಲ್ಯೂ ಆಫ್ ವಿ, ಲೆಫ್ಟ್ ಸೈಡ್ ಅಲ್ಲಿ ಇದೆ. ಸೊ ಹಾಗಾಗಿ ಮೈನಸ್ ವಿ ಅಂತ ಬರೀತೀನಿ. ಓಕೆ, ಪಿ ಬಿ ಡ್ಯಾಶ್ ಅಂದ್ರೆ ಮೈನಸ್ ವಿ. ನೆಕ್ಸ್ಟ್ ಪಿ ಬಿ, ಸಿ ಹಿಯರ್, from P to B, that means this is the object distance which is in terms of u, hence I will write it as what, minus u, which will be equal to, once again see, observe here, ಇಲ್ಲಿ observe ಮಾಡಿ ಈಗ, ಎಫ್ ಬಿ ಡ್ಯಾಶ್ ಅಂದರೆ ಇದಕ್ಕೆ ಏನು ವ್ಯಾಲ್ಯೂಸ್ ಇಲ್ಲ. ಸೊ ಐ ವಿಲ್ ರೈಟ್ ಇನ್ ಟರ್ಮ್ಸ್ ಆಫ್ ಫೋಕಲ್ ಲೆಂತ್ ಆ್ಯಂಡ್ ಇಮೇಜ್ ಡಿಸ್ಟೆನ್ಸ್. ಎಫ್ ಪಿ ಡ್ಯಾಶ್ ಅಂದರೆ ಏನು, ದಟ್ ಮೀನ್ಸ್ ಈ ಲೆಂತ್. ಸೇ ಫಾರ್ ಎಕ್ಸಾಂಪಲ್ ಎಫ್ ಪಿ ಡ್ಯಾಶ್ ಅಂದರೆ ಈ ಲೆಂತ್, ನಾಟ್ ದಟ್ ಲೆಂತ್. ಎಫ್ ಪಿ ಡ್ಯಾಶ್ ಅಂದರೆ ಈ ಸಣ್ಣ ಲೆಂತ್. ಇದು ಸಿಗಬೇಕು ಅಂದರೆ ಪಿ ಇಂದ ಬಿ ಡ್ಯಾಶ್, ದಟ್ ಮೀನ್ಸ್ ಪಿ ಬಿ ಡ್ಯಾಶ್ನಲ್ಲಿ, ಓಕೆ, ಪಿ ಬಿ ಡ್ಯಾಶ್ನಲ್ಲಿ ಏನನ್ನು ಮೈನಸ್ ಮಾಡಬೇಕು, ಪಿ ಎಫ್ ಡ್ಯಾಶನ್ನು ಮೈನಸ್ ಮಾಡಬೇಕು. ಸೊ ದೇರ್ ಫೋರ್, ಇನ್ ಆರ್ಡರ್ ಟು ಗೆಟ್ ಪಿ ಬಿ ಡ್ಯಾಶ್, ಸೊ ಹಿಯರ್ ಐ ವಿಲ್ ರೈಟ್ ಪಿ ಬಿ ಡ್ಯಾಶ್ ಡಿವೈಡೆಡ್ ಬೈ ಪಿ ಬಿ ಈಸ್ ಈಕ್ವಲ್ ಟು, ಸಾರಿ, ಎಫ್ ಬಿ ಡ್ಯಾಶ್ ಸಿಗಬೇಕು ಅಂದರೆ ನಾನು ಏನು ಮಾಡಬೇಕು, ಪಿ ಬಿ ಡ್ಯಾಶ್ನಲ್ಲಿ ಮೈನಸ್ ಪಿ ಎಫ್ ಮಾಡಬೇಕು, ಪಿ ಎಫ್. ಓಕೆ, ಸೊ ಡಿವೈಡೆಡ್ ಬೈ ಪಿ ಎಫ್. ಸೊ ನೆಕ್ಸ್ಟ್ ಪಿ ಬಿ ಡ್ಯಾಶ್ ಅಂದ್ರೆ ಏನು, ದಟ್ ಈಸ್ ದ ಇಮೇಜ್ ಡಿಸ್ಟೆನ್ಸ್. ಸೊ ಹೆನ್ಸ್ ಐ ವಿಲ್ ಹ್ಯಾವ್ ಟು ರೈಟ್ ಇಟ್ ಆಸ್ ವಾಟ್, ಮೈನಸ್ ವಿ, ಮೈನಸ್ ಪಿ ಎಫ್ ಅಂದರೆ ಏನಾಗುತ್ತೆ, ಪಿ ಎಫ್ ಅಂದರೆ ದಟ್ ಈಸ್ ಅ ಫೋಕಲ್ ಲೆಂತ್ ಈಸ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ನೆಗೆಟಿವ್. ಸೊ ಹೆನ್ಸ್ ಮೈನಸ್ ಆಫ್ ಮೈನಸ್ ಎಫ್ ಬರೀಬೇಕು, ಇಲ್ಲ ಅಂತ ಹೇಳಿದ್ರೆ ಡಿರೈವೇಷನ್ ಕ್ಲಿಯರ್ ಆಗಿ ಬರಲ್ಲ. ಡಿವೈಡೆಡ್ ಬೈ, ಒನ್ಸ್ ಅಗೇನ್ ಐ ಹ್ಯಾವ್ ಟು ರೈಟ್ ಮೈನಸ್, ದಟ್ ಮೀನ್ಸ್ ಪಿ ಎಫ್ ವಿಚ್ ಇಸ್ ನಥಿಂಗ್ ಬಟ್ ಮೈನಸ್ ಎಫ್. ಓಕೆ, ಸೊ ಇದಾದ್ಮೇಲೆ ಹಿಯರ್ ಮೈನಸ್ ಗೆಟ್ಸ್ ಕ್ಯಾನ್ಸಲ್. ಸೊ ಹಿಯರ್ ವಾಟ್ ಹ್ಯಾಪನ್ಸ್, ವಿ ಡಿವೈಡೆಡ್ ಬೈ ಯು ಇಸ್ ಈಕ್ವಲ್ ಟು, ಈಗ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಎಫ್, that means minus v plus f divided by minus f. Now I will go for what, cross multiplication go there. So minus f into v is equal to minus v into u plus u into f. So here once again we have to go for a simple mathematics. So ಏನು ಅಂತ ಹೇಳಿದ್ರೆ here we have to, okay, so divide each term by UVF ಅನ್ನೋ ಒಂದು ಟರ್ಮಿಂದ ಪ್ರತಿ ಟರ್ಮ್ನ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಸೊ ಹೆನ್ಸ್ ಮೈನಸ್ ಎಫ್ ವಿ ಡಿವೈಡೆಡ್ ಬೈ UVF
ಯು ವಿ ಎಫ್. ಈ ಸ್ಟೆಪ್ಪನ್ನು ನೆನ್ಪಿಟ್ಕೋಬೇಕು, ಆಯಿತಾ? ಸರ್ ಯಾಕೆ ಸರ್ ಡಿವೈಡ್ ಮಾಡ್ತಿದ್ವಿ? ಡಿವೈಡ್ ಮಾಡಿದ್ರೇನೋ ಇಷ್ಟ ಬಂದಂಗೆ ಯಾವುದನ್ನು ಬೇಕಾದ್ರೆ ಡಿವೈಡ್ ಮಾಡ್ಬೋದು, ಬಟ್ ಈಚ್ ಟರ್ಮಿಗೆ ಡಿವೈಡ್ ಮಾಡ್ಬೋದು. ನಮಗೆ ರಿಸಲ್ಟ್ ಬರೋದಕ್ಕೋಸ್ಕರ ಐ ಆಮ್ ಡಿವೈಡಿಂಗ್ ಯು ವಿ ಎಫ್. ನೀವು ಯಾವುದೇ ಬೇರೆ ಟರ್ಮ್ನ ಡಿವೈಡ್ ಮಾಡೋದಾದ್ರೆ ಫಾರ್ ವಾಟ್ ರೀಸನ್ ಯು ಆರ್ ಡಿವೈಡಿಂಗ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಎಸ್. ಸೊ ಅದಾದಮೇಲೆ ಏನಾಯಿತು? ಮೈನಸ್ ವಿ ಇಂಟು ಯು, ಓಕೆ, ಡಿವೈಡೆಡ್ ಬೈ ಮೈನಸ್, ಸಾರಿ ನಾಟ್ ಮೈನಸ್, ಯು ವಿ ಎಫ್ ಪ್ಲಸ್ ಯು ಇಂಟು ಎಫ್ divided by UPF. See here, VVFF gets cancelled, minus 1 by U ಸಿಕ್ತು ಇಲ್ಲಿ. ಇಲ್ಲಿ V, okay, V and U gets cancelled, minus 1 by F ಸಿಕ್ತು ಇಲ್ಲಿ. ಪ್ಲಸ್ ಇಲ್ಲಿ U ಮತ್ತು F gets cancelled, so 1 by V ಸಿಗುತ್ತೆ. ಸೊ 1 by F ನ ಆ ಕಡೆ ಹಾಕ್ತೀನಿ. 1 divided by F is equal to, ಈ 1 by U ನ ಈ ಕಡೆ ಹಾಕಿದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ 1 by U ಪ್ಲಸ್ 1 by V. So which can be written as 1 by F is equal to, 1 by F is equal to, ಹೇಳಿ ನೋಡೋಣ, that is 1 by V plus 1 by U, which is famously called as, okay, which is famously called as mirror equation. This is the mirror equation derivation. Okay, yes. So ಇದರಲ್ಲಿ ಇನ್ನೊಂದು ಫಾರ್ಮುಲಾ ಬರುತ್ತೆ which is called as magnification ಅಂತೇಳಿ. ಓಕೆ, ಸೊ ಈಗ ಈ ಟರ್ಮ್ ಫ್ರಮ್ ಇಕ್ವೇಷನ್ 1 ಜಸ್ಟ್ ಎಕ್ಸ್ಟ್ರಾ ಅಷ್ಟೇ ಇದು. ಸೊ ಫ್ರಮ್ ಇಕ್ವೇಷನ್ 1 ಏನಿದೆ? ಇಕ್ವೇಷನ್ 1 ಎ ಡ್ಯಾಶ್ ಬಿ ಡ್ಯಾಶ್ ಇದೆ. ಎ ಡ್ಯಾಶ್ ಬಿ ಡ್ಯಾಶ್ ಅಂದರೆ ಏನಾಗುತ್ತೆ? ಹೈಟ್ ಆಫ್ ದ ಇಮೇಜ್. ಐ ವಿಲ್ ಟೇಕ್ ದಿಸ್ ಆಸ್ ವಾಟ್? ಮೈನಸ್ ಹೆಚ್. ಹೈಟ್ ಆಫ್ ದ ಇಮೇಜ್ ಐ ವಿಲ್ ಟೇಕ್ ಇಟ್ ಆಸ್ ವಾಟ್? ಹೆಚ್ ಐ. ಯಾಕಂದರೆ ಕೆಳಗಡೆ ಇದೆ ಪ್ರಿನ್ಸಿಪಲ್ ಆಕ್ಸಿಸಿಂದ, ಸೊ ಹಾಗಾಗಿ ಹೆಚ್ ಐ ಅಂತ ತೊಗೊಳ್ತೀನಿ. ಡಿವೈಡೆಡ್ ಬೈ ಎ ಬಿ ಇದೆ. ಎ ಬಿ ಅಂದರೆ ಹೈಟ್ ಆಫ್ ದ ಆಬ್ಜೆಕ್ಟ್, ವಿಚ್ ವಿಲ್ ಬಿ ಈಕ್ವಲ್ ಟು, ನೋಡಿ, ಪಿ ಬಿ ಡ್ಯಾಶ್ ಇದೆ. ಪಿ ಬಿ ಡ್ಯಾಶ್ ಅಂದರೆ ಮೈನಸ್ ವಿ. ಓಕೆ, ವೈ? ಬಿಕಾಸ್ ಇಟ್ ಈಸ್ ಅ ಇಮೇಜ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಪಿ ಬಿ. ಪಿ ಬಿ ಅಂದರೆ ಮೈನಸ್ ಯು, ವಿಚ್ ಈಸ್ ಅ ಆಬ್ಜೆಕ್ಟ್ ಡಿಸ್ಟೆನ್ಸ್. ಸೊ ಹಿಯರ್ ಮೈನಸ್ ಮೈನಸ್ ಗೆಟ್ಸ್ ಕ್ಯಾನ್ಸಲ್. ಎ ಹೈಟ್ ಆಫ್ ದ ಇಮೇಜ್ ಈ ಕಡೆ ಅಂದರೆ ಮೈನಸ್ ಸೈನ್ ಈ ಕಡೆ ಹೋದರೆ ಹೈಟ್ ಆಫ್ ದ ಇಮೇಜ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ಮೈನಸ್ ವಿ ಬೈ ಯು, ವಿಚ್ ವಿಲ್ ಬಿ ಕಾಲ್ಡ್ ಆಸ್ ವಾಟ್? ಮ್ಯಾಗ್ನಿಫಿಕೇಶನ್. ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ ವಾಟ್? ಮ್ಯಾಗ್ನಿಫಿಕೇಶನ್. ಓಕೆ, ಕ್ಲಿಯರ್? ಐ ಹೋಪ್ ದಿಸ್ ಈಸ್ ಕ್ಲಿಯರ್. ಓಕೆ, ಸ್ವಲ್ಪ ಕ್ಲಮ್ಸಿ ಅನ್ನಿಸ್ಬೋದು ಇದು ಬರ್ದಿರೋದು, ಬಟ್ ಒಂದೇ ಶೀಟಲ್ಲಿ ಒಂದೇ ಸ್ಕ್ರೀನಲ್ಲಿ ಬರ್ದಿರೋದ್ರಿಂದ ನಿಮಗೆ ಹೆಲ್ಪ್ ಆಗ್ಬೋದು. ಸೊ ಕ್ಲೀನಾಗಿ ಇದನ್ನು, ಓಕೆ, ಸೊ ಇಫ್ ಯು ವಾಂಟ್ ಟು ಟೇಕ್ ಸ್ಕ್ರೀನ್ ಶಾಟ್ಸ್ ಯು ಕ್ಯಾನ್ ಟೇಕ್ ಇಟ್, ಅದರ್ವೈಸ್ ಓಕೆ, ಸೊ ಯು ಕ್ಯಾನ್ ಜಸ್ಟ್ ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ clearly the concept of what mirror equation along with the required sign convention for this. So I hope you understood. So ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಕ್ವಶನ್ಸ್ ಇದ್ದರೆ ಸೊ ದಯವಿಟ್ಟು ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಹಾಕಿ. ಹಾಗೂ ವಿಡಿಯೋ ಹೇಗೆ ಅನ್ನಿಸ್ತು, ಟಾಪಿಕ್ ಅರ್ಥ ಆಯ್ತಾ ಇಲ್ವಾ, ಅಥವಾ ನಿಮಗೇನು ಡೌಟ್ಸ್ ಇದೆ ಅದನ್ನೆಲ್ಲದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಐ ರಿಕ್ವೆಸ್ಟ್ ಯು ಟು ಗಿವ್ ದ ಫೀಡ್ಬ್ಯಾಕ್. ಸೊ ವಾಟ್ ಎವರ್ ಇಟ್ ಮೇ ಬಿ, ಐ ವಿಲ್ ಟೇಕ್ ಇಟ್ ಪಾಸಿಟಿವ್ಲಿ. ಓಕೆ, ಸೊ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅವರ್ ಚಾನಲ್ ಅಂತ ಕೇಳ್ತಾ ನಮಸ್ತೆ.